ಬಿಗ್ ಬಾಸ್ ಇಂದ ರೆಮ್ಯುನರೇಷನ್ ಎಷ್ಟು ಬಂದಿದೆ? ಇಲ್ಲ ನಿಜವಾಗ್ಲೂ ಈ ಸೀಸನ್ ನಾನು ರೆಮ್ಯುನರೇಷನ್ ಆಡ್ಲಿಲ್ಲ. ನನ್ನನ್ನ ಯಾರು ಅಂತ ಪ್ರೂವ್ ಮಾಡ್ಕೋಬೇಕಿತ್ತು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಬಾದ್ಶಾ ಕಿಚ್ಚ ಸರ್ ಸೀಸನ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಅಂಡ್ ಗಾಡ್ಸ್ ಗ್ರೇಸ್ ಅವ್ರು ಒಪ್ಕೊಂಡ್ರು ಈ ಸೀಸನ್ ನ ಮಾಡ್ತೀನಿ ಅಂತ. ನನಗೆ ಅವ್ರು ಇರ್ಬೇಕಾದ್ರೇನೆ ಆಡ್ಬೇಕಿತ್ತು, ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಿತ್ತು ಅಂತ ಆಸೆ ಇತ್ತು. ಮಾಡ್ಕೊಂಡೆ, ಸೀಸನ್ ಸಿಕ್ತು. ರೆಮ್ಯುನರೇಷನ್ಗಿಂತ ದೊಡ್ಡ ಗೆದ್ದೆ ನಾನು, ಹಾಡ್ಗಳನ್ನ ಗೆದ್ದೆ. ಅಂಡ್ ಇಡೀ ಸೀಸನಿನ ಒಂದು ಚಪ್ಪಾಳೆ ನಮಗೆ ಸಿಕ್ತು. ನಾನು ಒಂದು ಬೆಲೆ ಕಟ್ಟಕ್ಕಾಗದೇ ಇರೋಂಥದ್ದನ್ನ ಗೆದ್ದು ಬಂದಿದ್ದೀನಿ. ಸೊ ಒನ್ಸ್ ಅಗೇನ್ ಕಪ್ಪು ಗೆಲ್ಲೋದು ಬೇರೆ, ಶೋನೆ ಗೆಲ್ಲೋದು ಬೇರೆ. ನಾವು ಶೋನೆ ಗೆದ್ಕೊಂಡು ಬಂದ್ವಿ ಮ್ಯಾಮ್. ದಟ್ ಇಸ್ ಧ್ರುವಂತ್. ಸರ್, ಕೊನೆಯದಾಗಿ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದೀರಾ, ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ಸ್ ಗಳು ಬಂದಿದಾವ ಅಥವಾ ನೀವೇನಾದ್ರೂ ಒಂದಷ್ಟು ಪ್ಲಾನ್ಸ್ ಗಳು ಹೇಗಿದೆ? ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಎಲ್ಲರೂ ಬಿಸಿ ಆಗ್ತಾರೆ. ಸೊ ದಟ್ ನಿಮ್ದು ಯಾವ ತರ ಪ್ಲಾನಿಂಗ್ಸ್ ಇದೆ? ಮ್ಯಾಮ್, ಮನುಷ್ಯನಿಗೆ ಈಗಿನ ಸಮಾಜದಲ್ಲಿ ಇದೆಯಲ್ಲ, ಡೈಲಿ ಈ ತುಂಬಾ ಕಷ್ಟಗಳು ಇದ್ರ ಮಧ್ಯೆ ಅವ್ರನ್ನ ಆ ಇದರಿಂದ ಹೊರಗಡೆ ತಂದು ತನ್ನನ್ನ ಇನ್ಸ್ಪೈರ್ ಮಾಡುವಂತ ಒಂದು ಎಂಟರ್ಟೈನ್ಮೆಂಟ್ ಬಹಳ ಅವಶ್ಯಕತೆ ಇದೆ, ಜೋಶ್ ತುಂಬುವಂಥದ್ದು. ಬಿಕಾಸ್ ಇವತ್ತು ಎಷ್ಟು ಹಾರ್ಡ್ ಇದೆ ಲೈಫ್ ಅಂತ ಗೊತ್ತು ನಿಮಗೆ. ಒಂದು ಸಿಟಿಲಿ ಬಂದು ಬದುಕೋದಾಗ್ಲಿ ಅಥವಾ ಒಂದು ಯಾವುದಕ್ಕೆ ಇವತ್ತು ಎಷ್ಟು ಕಷ್ಟ ಇದೆ ಲೈಫ್. ಆ ಕಷ್ಟದ ಲೈಫ್ ನ ಬದುಕೋದಕ್ಕೆ ಒಂದು ಮೋಟಿವೇಶನ್ ಬೇಕೇ ಬೇಕು. ಯಾರಿಗೆ ಇಲ್ಲ ಇದನ್ನೆಲ್ಲ ಗೆದ್ದು ನಾನು ಒಂದು ಆಗ್ತೀನಿ ಅಂತ, ಅದಕ್ಕೆ ಈ ಎಂಟರ್ಟೈನ್ಮೆಂಟ್ಸ್ ಬೇಕೇ ಬೇಕು. ಅಂತ ಎಂಟರ್ಟೈನ್ಮೆಂಟ್ಗೆ ಈಗ ನಾವು ಪ್ರೂವ್ ಮಾಡ್ಕೊಂಡಿದೀವಿ ಇನ್ ರಿಯಲ್ ನಾವ್ ಏನು ಅಂತ. ಇದನ್ನ ನಾವು ಪ್ರೊಜೆಕ್ಟ್ ಮುಖಾಂತರ ತರಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ನಾವು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡಬೇಕು, ಅವ್ರನ್ನ ಮೋಟಿವೇಟ್ ಮಾಡಬೇಕು, ಇದನ್ನ ಎಂಟರ್ಟೈನ್ಮೆಂಟ್ ಮುಖಾಂತರ ಮಾಡಬೇಕು. ಸೊ ಆ ಸಂಪೂರ್ಣ ಜವಾಬ್ದಾರಿ ನನಗೆ ಸಿಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ನಾನು ಇನ್ನು ಬರೋ ಸಿನಿಮಾದಲ್ಲಿ ಲಾಂಚ್ ಆಗ್ಬೇಕು ಅಂತ ಇದ್ದೀನಿ. ಆ ಸಿನಿಮಾಗಳ ಮುಖಾಂತರ ನನ್ನ ವ್ಯಕ್ತಿತ್ವ ಏನಿದೆ ಮತ್ತೆ ಜನಗಳಿಗೆ ಏನ್ ನಾನು ಕೊಡಬೇಕು ಅದನ್ನ ನಾನು ಅವ್ರಿಗೆ ಅರ್ಪಿಸ್ಬೇಕು. ನಾನೀಗ ಏನು ಜನಗಳನ್ನ ಸಂಪಾದನೆ ಮಾಡಿದ್ದೀನಿ, ಕಲೆ ಮುಖಾಂತರ ಅವರ ಸೇವೆ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಆಸೆ ಮ್ಯಾಮ್. ಸರ್, ಇನ್ನೊಂದು, ಗಿಲ್ಲಿ ಅವ್ರು ವಿನ್ ಆಗಿರೋದಕ್ಕೆ ಧ್ರುವಂತ್ ಅವರಿಗೆ ಅಸಮಾಧಾನ ಇದೆಯಾ? ದೇವರಾಣೆಗಳು ಇಲ್ಲ. ನಾನು ಗಿಲ್ಲಿ ಅವ್ರಿಗೆ ನಿಜವಾಗ್ಲೂ ಹಾರ್ಟಿ ಕಂಗ್ರಾಚುಲೇಷನ್ಸ್. ಅವರು ಯಾವ ರೀತಿ ಜನಗಳನ್ನ ಎಂಟರ್ಟೈನ್ ಮಾಡಿದ್ದಾರೆ. ಮತ್ತೆ ಗಿಲ್ಲಿ ಅವರೇ, ನಾನು ಹಲವಾರು ಮಾಧ್ಯಮಗಳಿಗೂ ಹೇಳಿದೆ, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಗಿಲ್ಲಿ ಅವರ ಒಂದು ದೊಡ್ಡ ಫ್ಯಾನ್ ಬೇಸ್ನ ಅವರು ಸಂಪಾದನೆ ಮಾಡ್ಕೊಂಡಿದ್ದಾರೆ, ಜನಗಳ ಪ್ರೀತಿನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಪ್ರೀತಿಸೋರ್ನ ಮನಸ್ಸನ್ನ ಯಾವತ್ತೂ ನೋಯಿಸಬೇಡಿ. ಮತ್ತೆ ಅವ್ರನ್ನ ಬಹಳ ಜಾಗರೂಕತೆಯಾಗಿ ರೆಸ್ಪಾನ್ಸಿಬಲ್ ಆಗಿ ಅವ್ರನ್ನ ಕಾಪಾಡ್ಕೊಳ್ಳಿ. ನಿಮ್ಮಿಂದ ಇನ್ನೂ ತುಂಬಾ ಎಂಟರ್ಟೈನ್ಮೆಂಟ್ ಸಿಗ್ಲಿ. ಮತ್ತೆ ನಿಮಗೆ ಸಿಕ್ಕಂತ ಅಷ್ಟು ಜನಗಳ ಪ್ರೀತಿ ಬೇರೆ ಪ್ರತಿಭೆಗಳಿಗೂ ಸಿಗ್ಲಿ. ಅದನ್ನೇ ನಾನು ಬೇರೆ ಇದರಲ್ಲೂ ಹೇಳಿದ್ದೀನಿ, ಬೇರೆ ಪ್ರತಿಭೆನ ಬೆಳೆಸಿ ಬೇಜಾರಿಲ್ಲ. ಬಹಳ ಸಂತೋಷ, ಗಿಲ್ಲಿ ಅವರಿಗೆ ಸಿಕ್ಕಂತ ಫ್ಯಾನ್ ಬೇಸ್ ನೋಡಿದಾಗ ನಮಗೆ ಬಹಳ ಸಂತೋಷ ಇದೆ. ಹಾಗಂತ ಬೇರೆ ಕಷ್ಟಪಟ್ಟು ಬೆಳೀತಾ ಇರೋ ಪ್ರತಿಭೆಗಳಿಗೆ ನಿಮ್ಮ ಮಾತಿನ ಮುಖಾಂತರ ನೋಯಿಸೋದಾಗ್ಲಿ, ಅವ್ರಿಗೆ ಹರ್ಟ್ ಮಾಡೋದಾಗ್ಲಿ ಮಾಡಬೇಡಿ. ನೀವು ಅವ್ರನ್ನ ನೋಯಿಸಿದ್ರು ಅಂತ ಅವ್ರನ್ನ ಇಷ್ಟಪಡೋರು ನಿಮಗೆ ಒಂದು 200-150 ಜನ ನಿಮಗೆ ಬೈಯೋದು, ಇದೆಲ್ಲ ಬಹಳ ಅಸಹ್ಯ ಕಾಣುತ್ತೆ, ಬಹಳ ಗಲೀಜ್ ಕಾಣುತ್ತೆ. ಮಾಡ್ಕೋಬೇಡಿ. ಇದು ನಮ್ಮ ರಾಜ್ಯದ ಸಂಸ್ಕೃತಿ ಅಲ್ಲ. ಬೇಡ. ಪ್ರತಿಭೆಗಳನ್ನ ಬೆಳೆಸಿ. ಇಷ್ಟ ಇಲ್ವಾ ಬಿಟ್ಬಿಡಿ. ನೀವು ಬೈಯೋದು, ನಿಮಗೆ ಯಾರೋ ಬೈಯೋದು, ಅದೆಲ್ಲ ಬೇಡಿ. ಚೆನ್ನಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.